ಕನಿಷ್ಠ ಒಂದು ತಿಂಗಳಿಂದ ನಮ್ಮಲ್ಲಿ ನೀರು ಬರ್ತಾ ಇಲ್ಲ. ನಮ್ದು ವಾರ್ಡ್ ನಂಬರ್ 3 ಡಿವಿಷನ್ ನಂಬರ್ 3 ವಾರ್ಡ್ ನಂಬರ್ 35 ಕನಿಷ್ಠ 25 ದಿವಸದಿಂದ ನೀರು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ ಇವತ್ತು ಬರ್ತಾವೆ ನಾಳೆ ಬರ್ತಾವೆ ಮೋಟ್ರ್ ಕೆಟ್ಟೈತೆ ಅಂತ ಹೇಳ್ತಾರೆ. ಮೋಟ್ರ್ ಕೆಟ್ಟಿದ್ದು 15 ದಿವಸ ರಿಪೇರಿ ಮಾಡಿದ್ರು ಅಂತಂದು ಹಿಂದೆ 20 ದಿವಸದಿಂದ ಹೇಳಿದ್ರು. 20 ದಿವಸ ಆದಮೇಲೆ ನೀರು ಬಿಡ್ತೀನಿ ಅಂತ ಹೇಳಿದವರು ಇದುವರೆಗೂ ನೀರೇ ಬಿಟ್ಟಿಲ್ಲ ಅವರು. ಎದಕ್ಕೆ ಆ ಸಮಸ್ಯೆ ಅಂತ ಕೇಳಿದ್ರೆ ಇನ್ನೊಬ್ಬರಿಗೆ ಇನ್ನೊಂದು ಲೈನಿಗೆ ನೀರು ಬರಲ್ಲ ಅಂತಂದು ನಮ್ಮ ಪೈಪಿಗೆ ಇನ್ನೊಂದು ಕಲೆಕ್ಷನ್ ಕೊಟ್ಟರು. ಅದು ನೀರು ಸಾಯಿ ಮಂದಿರ ತನಕ ಬರ್ತಂತ ಆ ಪೈಪ್ ಲೈನ್ ಕೊಟ್ಟಿದ್ದ ಸಂಬಂಧ ನೀರು ಬಂದಾಗೋಗಿದೆ. ನಮ್ಮಲ್ಲಿ ನೀರು ಬರ್ತಾಯಿಲ್ಲ. ಕನಿಷ್ಠ 20 ದಿವಸದಿಂದ ಒಂದು ಕೂಡ ನೀರು ತುಂಬಿಲ್ಲ. ಯಾರು ನಮ್ಮ ಓಣೆಯಲ್ಲಿ ಬಂದು ನೀರೇ ಕೊಟ್ಟಿಲ್ಲ. ಅಂಥ ಪರಿಸ್ಥಿತಿ ಒಳಗೆ ಎಲ್ಲರೂ ಜನ ಬೆಳಗ್ಗೆ ಬಂದು ಕೇಸಿ ನಾವು ನೀರು ಕೊಡತನ ನಾವು ಮುನ್ಸಿಪಾಲ್ಟಿ ಬಿಟ್ಟು ಹೋಗೋದು ಬೇಡ, ಇಲ್ಲೇ ಸ್ಟ್ರೈಕ್ ಹೋದ್ರು ಅಂತ ಬಂದಿದ್ದರು. ಆದರೆ ಅದೇ ನಾವು ಏನು ಮಾಡಿದ್ವಿ, ವಾಲ್ಮೇನ್ ಅವ್ರಿಗೆ ಮತ್ತು ವಾಲ್ಮೇನ್ ಗಣೇಶಿಗೆ ಮತ್ತು ಮಾರ್ಕಂಡಿಗೆ ಕರ್ಕೊಂಡೋಗಿ ಅದನ್ನು ನೀರಿನ ವ್ಯವಸ್ಥೆ ಫಿಟ್ ಮಾಡ್ತೀವಿ ಅಂತಂದು ಹೇಳ್ಯಾರ. ಇವತ್ತೊಂದಿನ ನಾಳೆ ಒಂದಿನ ನಾವು ನೋಡ್ತೀವಿ. ಅಕಸ್ಮಾತ್ ಇವ್ರೇನಾದರೂ ನೀರು ಕೊಡಲಿಲ್ಲ ಅಂದ್ರೆ ನಾವು ಇದು ಬಂದ ಕೇಸ್ ಮುನ್ಸಿಪಾಲ್ಟಿ ಒಳಗೆ ಸ್ಟ್ರೈಕ್ ಮಾಡೋದು ನೀರು ಬಿಡೋಲ್ಲ. ಅಲ್ಲಿ ನಾವು ಇಡೀ ಊರಿನ ಸಮಸ್ಯೆ ಕೇವಲ ನಮ್ಮ ಅಡಿನ ಸಮಸ್ಯೆ ಅಲ್ಲ ಇದು ನಮ್ಮ ಅಡಿನ ಸಮಸ್ಯೆ ಅಲ್ಲ. ಟ್ಯಾಂಕ್ ನಾವು ಅಲ್ಲಿ ಟ್ಯಾಂಕ್ ಕಟ್ಟಿದ್ವಿ. ಆ ಟ್ಯಾಂಕ್ ಕಟ್ಟಡ ಬಂದ್ ಮಾಡಿಸಿದ್ವಿ ವಿಜಯೇಂದ್ರ ಕಾಶ್ಯಪ್ನವರು. ಎದಕ್ಕೆ ಬಂದ್ ಮಾಡಿಸಿದ್ರು ಅಂತಂದ್ರೆ ಅವ್ರಿಗೆ ಕಮಿಷನ್ ಬರೋಲ್ಲ ಅಂತ ಬಂದ್ ಮಾಡಿಸಿದ್ರು ಅವರು. ಯಾಕಂದ್ರೆ ಅಲ್ಲಿ ಗ್ರೌಂಡಿನ ಯಾವತ್ತ ಕೇಸ್ ಬಂದ್ ಮಾಡಿಸಿದ್ರಲ್ಲ ಅದು ಬಂದ್ ಮಾಡಿಸ್ಲಿಲ್ಲ ಅಂದ್ರೆ 6 ತಿಂಗಳಿಗೆ ಕಟ್ಟಡ ಮುಗಿತಿತ್ತು. ಇಷ್ಟೊತ್ತಿಗೆ ಎಲ್ಲರಿಗೂ ಸಮೃದ್ಧಿಯಾಗಿ ನೀರು ಬರ್ತಿತ್ತು. ಇವತ್ತು ಯಾರಿಗೂ ನೀರು ಬರಲಾರ್ದ ಮಾಡ್ರಪ್ಪ ಅಂದ್ರೆ ಆ ಒಂದು ಟ್ಯಾಂಕ್ನಿಂದ ಆ ಒಂದು ತಮ್ಮ ಒಂದು ಹಠದಿಂದ ಅವ್ರ ರಾಜಕೀಯಕ್ಕೋಸ್ಕರನೇ ಇದನ್ನು ಮಾಡಿಕೇಸಿ ನಮ್ಮಲ್ಲಿ 3ನೇ ವಾರ್ಡ್ನಾಗ 4ನೇ ವಾರ್ಡ್ನಾಗ ನೀರು 4ನೇ ವಾರ್ಡ್ನಾಗ ನನಗೆ ಓಟ್ ಬರೋಂಗಿಲ್ಲ, ಇವರಿಗೆ ನಾನು ಉಚ್ಚಿ ಕೊಡ್ತೀನಿ ಅಂತ ಅದೇ ರೀತಿ ಮಾಡಕತ್ತ ನಾವು. ಎದರಲ್ಲ ಇದಕ್ಕೆ ಎದರಲ್ಲ ಬಗ್ಗರಲ್ಲ. ನಾವು ಯಾವುದೇ ಕಾರಣಕ್ಕೂ ನೀರು ಬರಲಿಲ್ಲ ಅಂದ್ರೆ ನಾವು ಸತ್ಯಾಗ್ರಹ ಕುಂದಿರ್ತೀವಿ, ಹೋರಾಟ ಮಾಡ್ತೀವಿ, ಇಡೀ ಇಲ್ಕಲ್ ಜನಕ್ಕೆ ಎಬ್ಬಿಸ್ಕೊಂಡಿರ್ತೀವಿ. ಮುಂದೆ ಪರಿಸ್ಥಿತಿ ಭಾಳ ಗಂಭೀರ ಆಗುತ್ತೆ. ಅದನ್ನು ಅವಲೋಕನೆ ಮಾಡಿಕೊಂಡು ನೀರಿನ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಶತಸಿದ್ಧ ನಾವು ಸ್ಟ್ರೈಕ್ ಕುಂದಿರ್ತೀವಿ.